ಗೌರಿಬಿದನೂರು ನಗರಕ್ಕೆ ವಾಡದವಸಳ್ಳಿ ಕೆರೆಯಿಂದ ನೀರನ್ನು ಸಂಪರ್ಕ ಮಾಡಬೇಕು, ನೀರಿನ ಒಂದು ಸೌಲಭ್ಯವನ್ನು ಈ ನಗರಕ್ಕೆ ಕಲ್ಪಿಸಿಕೊಡಬೇಕು ಎಂಬತಕ್ಕಂಥ ಒಂದು ವಿಷಯ ಈಗ ಪ್ರಮುಖವಾಗಿದೆ. ಈ ಬಗ್ಗೆ ಏನು ವಾಡದವಸಳ್ಳಿ ಕೆರೆಯ ಭಾಗದ ಏನು ಸುತ್ತಮುತ್ತಲಿನ 19 ಹಳ್ಳಿಗಳು ಅಂತ ತಾವೇನು ಹೇಳಿದಿರಿ, ಆ ಹಳ್ಳಿಯ ಎಲ್ಲ ಗ್ರಾಮಸ್ಥರುಗಳು ಕೂಡ ಇವತ್ತು ನಗರಕ್ಕೆ ನೀರು ಕೊಡೋದ್ರಿಂದ ನಮಗೆ ಅಲ್ಲಿ ಕೊರತೆ ಉಂಟಾಗುತ್ತೆ, ಆ ನೀರನ್ನು ನಾವು ನಗರಕ್ಕೆ ಕೊಡಲಿಕ್ಕೆ ನಮಗೆ ಸಹಕಾರ ಮಾಡಲ್ಲ ಅಂತಕ್ಕಂಥ ವಿಷಯವನ್ನು ಮೊದಲು ನೀವು ಹೋರಾಟದ ಸಮಯದಲ್ಲಿ ನೀವು ಹೇಳಿದ್ದೀರಿ. ಈ ಒಂದು ವಿಷಯದ ಕುರಿತಂತೆ ಏನು ಈ ಸಮಸ್ಯೆ ಸ್ವಲ್ಪ ಬಿಗಡಾಯಿಸುವ ರೀತಿಯಲ್ಲಿ ಕಂಡು ಬಂದಿದೆ. ಹಾಗಾಗಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ MC ಸುಧಾಕರ್ ಸಾಹೇಬರು ನಿಮ್ಮೆಲ್ಲರ ಒಂದು ಸಭೆಯನ್ನು ಕರಿಬೇಕು, ರೈತರನ್ನು ಕೂಡ ಕರಿಬೇಕು, ಹಾಗೂ ನಗರಸಭೆಯಲ್ಲಿರ್ತಕ್ಕಂತಹ ಸಾರ್ವಜನಿಕರೇನಿದ್ದಾರೆ ಅವರನ್ನು ಕೂಡ ಕರಿಬೇಕು, ಗೊತ್ತಾಯ್ತಲ್ಲ. ಮತ್ತು ವಿವಿಧ ರೈತ ಸಂಘಟನೆಗಳ ಮುಖಂಡರು ಯಾರಿದ್ದಾರೆ ಅವ್ರನ್ನೆಲ್ಲ ಕರೆದು ವಾಸ್ತವವಾಗಿ ಏನು ಸಮಸ್ಯೆ ಇದೆ ಎಂಬುದರ ಬಗ್ಗೆ ನೀವು ಒಂದು ಚರ್ಚೆಯನ್ನು ಮಾಡಿಬಿಟ್ಟು ಅಲ್ಲಿ ಚರ್ಚೆಯಲ್ಲಿ ಯಾರು ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತಾರೆ ಆ ಎಲ್ಲ ಅಭಿಪ್ರಾಯಗಳನ್ನು ನನಗೆ ಕೊಡಬೇಕು, ನೀಡಬೇಕು ಎಂಬುದಾಗಿ ನನಗೆ ಸೂಚನೆಯನ್ನು ಕೊಟ್ಟಿದ್ದರು. ಮತ್ತು ಈ ಸಭೆಯನ್ನು ಕೂಡಲೇ ಮಾಡಬೇಕು ಅಂತಲೂ ಕೂಡ ಸೂಚನೆ ಕೊಟ್ಟಿದ್ದರು. ಹಾಗಾಗಿನೇ ನಾನು ಸಚಿವ ಸಂಪುಟ ಸಭೆ ಈಗ ಜುಲೈ 2ನೇ ತಾರೀಕು ನಡೀತಾ ಇದೆ, ಅದನ್ನು ಮುಗಿಸ್ಕೊಂಡು ಮಾಡೋಣ ಅಂತ ಅಂದ್ಕೊಂಡ್ರೂ ಕೂಡ ಇದನ್ನು ನಾವು ಆದಷ್ಟು ಬೇಗ ತ್ವರಿತವಾಗಿ ನಾವು ತೀರ್ಮಾನ ತೆಗೆದುಕೊಳ್ಬೇಕಾಗಿರೋದ್ರಿಂದ ನೀವು ಕೂಡಲೇ ಇದನ್ನು ಮಾಡಬೇಕು ಅಂತಕ್ಕಂಥ ಹೇಳಿದ್ರಿಂದ ಇವತ್ತು ಸೋಮವಾರ ಮಾರ್ನಿಂಗ್ಗೆ ನಾವು ಇದನ್ನು ಬೆಳಿಗ್ಗೆ 11 ಗಂಟೆಗೆ ನಾವು ಈ ಸಭೆಯನ್ನು ತಮ್ಮೊಂದಿಗೆ ನಡೆಸಬೇಕು ಅಂತೇಳಿ ತಹಶೀಲ್ದಾರ್ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೆ. ಆ ಪ್ರಕಾರ ತಾವೆಲ್ಲರೂ ಕೂಡ ಬಂದಿದ್ದೀರಾ. ಅತ್ಯಮೂಲ್ಯವಾಗಿರ್ತಕ್ಕಂಥ ಸಲಹೆಗಳನ್ನು ಖಂಡಿತವಾಗಿ ನೀಡಿದ್ದೀರಾ. ಏಕೆಂದರೆ ನೀರನ್ನು ಬಳಕೆ ಮಾಡ್ತಕ್ಕಂಥದ್ದು, ನೀರನ್ನು ಹಂಚಿಕೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಹಾಗಾಗಿ ಈ ಎತ್ತಿನ ಹೊಳೆಯ ನೀರನ್ನು ಏನೀಗ ಅಮೃತ್ 2.0 ನಾವು ತಗೊಳ್ತಾ ಇರೋದು ಸ್ಕೀಮ್, ಅಮೃತ್ 2.0 ಅಂತಕ್ಕಂತಹ ಒಂದು ಸ್ಕೀಮ್ ಏನಿದೆ ಅದರ ಅಂಡರ್ನಲ್ಲಿ ನಾವೀಗ ನಗರಸಭೆಗೆ ನೀರಿನ ಸೌಲಭ್ಯವನ್ನು ಕಲ್ಪಿಸಲಿಕ್ಕೆ ಅಲ್ಲಿಂದ ಲಿಫ್ಟ್ ಮಾಡೋಂಥದ್ದು ಮತ್ತು ಪೈಪ್ಲೈನ್ ಮಾಡೋಂಥ ಕೆಲಸ ಏನಿದೆ ಅದನ್ನು ಮಾಡಿಕೊಳ್ಬೇಕೆಂತಕ್ಕಂಥ ಒಂದು ಉದ್ದೇಶ ನಾವು ಹೊಂದಿರತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಹೇಳಿದ ಹಾಗೆ ನಮ್ಮ ಕೆರೆಗೆ ಮೊದಲು ಎತ್ತಿನ ಹೊಳೆಯ ನೀರಿನ ಸೌಲಭ್ಯವನ್ನು ಕಲ್ಪಿಸ್ತೀವಿ ಎಂಬತಕ್ಕಂಥದ್ದು ಮೊದಲು ಇತ್ಯರ್ಥ ಆಗಬೇಕು ಅನ್ನೋದು ಒಂದು ಮಾತನ್ನು ನೀವು ಮೊದಲು ಹೇಳಿ.